ಲೇ ಸ್ವಲ್ಪ ನೋಡ್ಕೊಂಬನ್ರಿ. ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು. ಕೋಪ ಇಲ್ದಿರೋನ್ ಗಂಡ್ಸಲ್ಲ, ತಾಳ್ಮೆ ಇಲ್ದಿರೋಳು ಹೆಂಗ್ಸಲ್ಲ ಅಂತಾರೆ. ಅಯ್ಯೋ ಮಹಾರಾಯ, ಯಾವ್ದಿರ್ಬೇಕು ಯಾವ್ದಿರ್ಬಾರ್ದು ಆಮೇಲೆ ಹೇಳುವಂತೆ, ಮೊದ್ಲು ಅವನಿಂದ ಕಾಪಾಡು. ಅಣ್ಣ, ಇವರಿಂದ ಆದ ಅಪರಾಧ ಆದ್ರೂ ಏನು ಅಂತ ಕೇಳ್ಬೋದಾ? ಇವಳು ನನಗೆ ಚಪ್ಪಲಿ ಹೊಡೆದು ನನ್ನ ಮರ್ಯಾದೆ ಕಳೆದಿದ್ದಾಳೆ. ಅದಕ್ಕೆ ನಾನು ಇವಳು ಮಾನ ಕಳೆಯಕ್ ಬಂದಿದ್ದೀನಿ. ಇದು ನ್ಯಾಯನೇ. ಏನ್ ನ್ಯಾಯ? ಇವ್ನ ನನ್ನ ಕೈ ಹಾಕಕ್ ಬಂದ, ಅದಕ್ಕೆ ನಾನು ಇವ್ನ ಚಪ್ಪಲಿಯಲ್ಲಿ ಹೊಡೆದೆ. ಅದು ತಪ್ಪಲ್ವಣ? ಅದನ್ನ ಕೇಳಕ್ ನೀನ್ ಯಾರೋ? ಈಗ ಕೇಳ್ದಲ್ಲ, ಇದು ನ್ಯಾಯ. ಪರರ ಚಿಂತೆ ನಮಗೆ ಯಾಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವುಂಟು, ಇವ್ರುಂಟು. ಒಂದ್ ಗಂಡ್ಸಾಗಿ ಒಂದ್ ಹೆಣ್ಣನ್ ಕಾಪಾಡದೆ ಹೋಗ್ತಾ ಇದೆಯಲ್ಲ, ಇದೂನು ನ್ಯಾಯನೇ ಅಲ್ಲ ಅಣ್ಣ? ಯಾವಾಗ ಒಂದ್ ಒಂಟಿ ಹೆಣ್ಣು ಮಧ್ಯರಾತ್ರಿಲಿ ಧೈರ್ಯವಾಗಿ ಓಡಾಡ್ತಾಳೋ ಆಗ ನಮ್ ದೇಶ ರಾಮರಾಜ್ಯ ಆಗುತ್ತೆ ಅಂತ ಗಾಂಧೀಜಿ ಹೇಳಿದ್ದಾರೆ. ನೀವುಗಳು ನೋಡಿದ್ರೆ ಮೊಟ್ ಮಧ್ಯಾಹ್ನ ಶುರು ಹಚ್ಕೊಂಡ್ಬಿಟ್ಟಿದ್ರ, ತಪ್ಪಲ್ವಣ? ಇದನ್ನೆಲ್ಲ ಕೇಳೋದಕ್ಕೆ ನೀನೇನು ದೇವ್ರ? ತಪ್ಪನ್ನ ತಡಿಯೋಕೆ ತಿದ್ದೋಕೆ ಒಬ್ಬೊಳ್ಳೆ ಮನುಷ್ಯ ಆದ್ರೆ ಸಾಕಲ್ವಾ? ಅದಕ್ಕೆ ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗು. ತಪ್ಪಿಗೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಕಾನೂನೇ ಒಪ್ಪಲ್ಲಣ್ಣ. ಅಂದ್ರೆ ನೀನೇನ್ ಪೊಲೀಸಾ? ಅಣ್ಣ, ನಾನ್ ಕಾವ್ಯ ಹಾಕಲ್ಲ, ಆದ್ರೂ ಬುದ್ಧಿವಾದ ಹೇಳ್ತೀನಿ. ಕರಿಕೋಟ್ ಹಾಕಲ್ಲ, ಆದ್ರೂ ನ್ಯಾಯದ ಪರವಾಗಿರ್ತೀನಿ. ಕಾಕಿ ಹಾಕಲ್ಲ, ಆದ್ರೆ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಶಿಕ್ಷೆ ಕೊಡ್ತೀಯಾ? ನನಗೆ ಶಿಕ್ಷೆ ಕೊಡ್ತೀಯಾ? ಕೊಡೋ, ತಾಕತ್ತಿದ್ರೆ ಕೊಡೋ. ಅಣ್ಣ ಅಣ್ಣ ಅಣ್ಣ, ಇವತ್ತು ಶುಕ್ರವಾರ 10:30 ಇಂದ 12 ಗಂಟೆ ತನಕ ರಾವ್ಗಾಲ. ರಾವ್ಗಾಲದಲ್ಲಿ ನಾವ್ ಯಾರ ಮೇಲೂ ಕೈ ಮಾಡಲ್ಲ. 12 ಗಂಟೆ ಒಳಗೆ ನೀವು ನನ್ನ ನೋಡ್ದು ಇವಳನ್ನ ಕರ್ಕೊಂಡು ಹೋಗ್ಬೋದು. ಇಷ್ಟು ಟೈಮಲ್ಲಿ ನೀವು ನನ್ನ ನೋಡಿಲಿಲ್ಲ ಅಂದ್ರೆ ಆಮೇಲೆ ನಾನ್ ನಿಮ್ಮ ನೋಡ್ದು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಇದು ನ್ಯಾಯ. ಅಣ್ಣ, ಒಂದ್ ನಿಮಿಷ ಅಣ್ಣ, ಅದಕ್ಕೆ ಅಂತ ಒಂದು ಸ್ಟೈಲ್ ಬೇರೆ ಇದೆ. ಬಾ ಬಾ ಬಾ, ಬಾ.
ಏನ್ ಹಾಗೆ ಹೋಗ್ತಾ ಇದೀಯಾ? ಕಾಪಾಡ್ನಲ್ಲ ಮತ್ತಿನ್ನೇನು? ಅವ್ರಿಗೆಲ್ಲ ಹೊಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ, ಇಲ್ಲೇ ಬಿಟ್ಟು ಹೋಗ್ತಾ ಇದೀಯಾ? ಲೊಟ್ಟೆ ಮಮ್ಮ ಹೋಗಲೇ. ಇವತ್ತೇನೋ ನಂಗೆ ಕಾಪಾಡ್ದೆ, ಅವ್ನ್ ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರೆ ನೀನೇ ಬರ್ತೀಯಾ? ಮೊದ್ಲೇ ಗೊತ್ತಾದ್ರೆ ಬರ್ತೀನಿ. ಇಲ್ಲ ಅಂದ್ರೆ ನೀನ್ ಅಡ್ರೆಸ್ ಕೊಟ್ಬಿಟ್ಟು ಹೊರಟೋಗ್ಬಿಡು, ನಾನೇ ಬರ್ತೀನಿ. ಇದೊಳೆ ಕತೆ ಆಯ್ತಲ್ಲಪ್ಪ. ಹಾ. ಸರಿ ಬರ್ಕೋ. ಹಾ. ನಂಬರ್ 278 11ನೇ ಕ್ರಾಸು 7ನೇ ಮೇನು ಗಾಂಧಿ ಬಜಾರ್ ಬೆಂಗಳೂರು. ಆಮೇಲೆ ಅಡ್ರೆಸ್ ಸಿಕ್ತು ಅಂತ ಕಂಡ್ಕೊಂಡವ್ರಿಗೆಲ್ಲ ಚಪ್ಲಿ ಹೊಡಿಯಕ್ ಹೋಗ್ಬಿಟ್ಯಾ, ನಿನಗ್ ಬಂದಿರೋ ಗುರುದಶೆ ಹೊಟ್ಟೋಗುತ್ತೆ. ಬರ್ಲಾ? ಹಾ ಜೋಪಾನಾಗ್ ಮನೆಗೆ ಹೋಗು. ಗುರು ನೀನಂಗ್ ಸಿಕ್ಕಿದ್ಮೇಲೆ ನನಗ್ ಶುಕ್ರದಶೆ ಸ್ಟಾರ್ಟ್ ಆಯ್ತು. ನಮಸ್ಕಾರ ಅಣ್ಣ, ನಾನೇ ಗಣೇಶ. ನಾನು ಗಣೇಶ ಅಂದ್ರೆ ಸೊಂಡ್ಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯಾ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹುಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೆನೆ ನಿಂತ್ಕೊಂಡಿದ್ಯಾ. ಈ ಸಿಲಿಂಡರ್ ಸೀನನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೀಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ನಾನೇನ್ ಬೇಕು ಅಂತ ಹೊಡಿಲಿಲ್ಲ ಅಣ್ಣ. ಅವ್ನ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನಡ್ಕೊಂಡ. ನಾನ್ ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲ ಅಣ್ಣ, ಹೆಣ್ಮಕ್ಳನ್ನ ಪೂಜೆ ಮಾಡೋಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನಾ? ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನಿಗೆ ಬುದ್ಧಿ ಹೇಳ್ಬೋದಲ್ಲಣ್ಣ. ನಾನ್ ನಿನ್ ಬರ್ಲಣ್ಣ? ಎಲ್ಲಣ್ಣ ಸ್ವಲ್ಪ ಜಾಗ ಬಿಡಿ. ಜಾಗ ಬಿಡಣ್ಣ, ಬನ್ನಿ. ಈ ಸಿಲಿಂಡರ್ ಸೀನನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳುತ್ತೆ. ಈ ಗಣೇಶನ್ ನೆನ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನೂ ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಗ್ದವ್ರೆಲ್ಲ ಯಾವತ್ತೋ ಮನ್ಸೇರ್ಬಿಟ್ಟು ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ?
ಯಾವ ಕೆಲಸ ಮಾಡ್ಬೇಕಾದ್ರೂ ತೊಂದ್ರೆ ಆಗದೆ ಇರ್ಲಿ ಅಂತ ಮೊದ್ಲು ಪೂಜೆ ಮಾಡೋದು ಗಣೇಶನ್ಗೆ ಕಣೋ. ಅಂಥದ್ರಲ್ಲಿ ನನ್ನೇ ಎದುರಾಕೊಡಿದ್ಯಲ್ಲ. ಹುಷಾರ್ ಹುಷಾರ್ ಹುಷಾರ್. ಗುಡ್ ಮಾರ್ನಿಂಗ್ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದ್ರಲ್ಲ, ಏನ್ ವಿಷಯ ಮೇಡಮ್? ಅದು ನಮ್ಮಿಬ್ಬರನ್ನ ಇವರೆಲ್ಲ ಕಿಡ್ನಾಪ್ ಮಾಡಿದ್ರು. ಇವ್ರು ಬಂದ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಫರ್ದರ್ ಆಕ್ಷನ್ ನಾವು ತಗೋತೀವಿ, ನೀವು ಹೊರಡಿ ಮೇಡಮ್. ಕಮಾನ್.